ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇಡೀ ಜಗತ್ತನ್ನೇ ಚಿಂತೆಗೀಡು ಮಾಡಿದ್ದ ಅಮೆರಿಕ ಮತ್ತು ಚೀನಾ ನಡುವಿನ ಮಹಾ ವಾಣಿಜ್ಯ ಸಮರಕ್ಕೆ ಕೊನೆಗೂ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಕೊನೆಗೂ ಕೈಕುಲುಕಿದ್ದಾರೆ, ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಈ ಸುದ್ದಿ ಕೇಳಿ ಜಗತ್ತಿನಾದ್ಯಂತ ಉದ್ಯಮಗಳು ಅಬ್ಬಾ ಅಂತ ನಿಟ್ಟುಸಿರು ಬಿಟ್ಟಿವೆ. ಆದರೆ ಈ ಶಾಂತಿ ಎಷ್ಟು ದಿನ? ಇದು ನಿಜವಾದ ಒಪ್ಪಂದನ ಅಥವಾ ಕೇವಲ ಕಣ್ಣುರೆಸುವ ತಂತ್ರವ? ಮತ್ತು ಮುಖ್ಯವಾಗಿ ಚೀನಾ ಜೊತೆ ಡೀಲ್ ಮುಗಿಸಿದ ಟ್ರಂಪ್ ಈಗ ಭಾರತದ ಬಗ್ಗೆ ಏನು ಹೇಳ್ತಿದ್ದಾರೆ? ಭಾರತದ ಜೊತೆಗೆ ಟ್ರೇಡ್ ಡೀಲ್ ಯಾವಾಗ? ಬನ್ನಿ ಈ ಸಂಚಿಕೆಯಲ್ಲಿ ಇದರ ಸಂಪೂರ್ಣ ವಿಶ್ಲೇಷಣೆ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಫ್ಯಾಮಿಲಿಯ ಭಾಗವಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲಿಗೆ ವಿಶ್ವದ ಎರಡು ಬಲಾಢ್ಯ ಆರ್ಥಿಕತೆಗಳಾದ ಅಮೆರಿಕ ಮತ್ತು ಚೀನಾ ನಡುವಿನ ಈ ಡೀಲ್ನಲ್ಲಿ ಏನಿದೆ ಅಂತ ನೋಡೋಣ. ಅಧ್ಯಕ್ಷ ಟ್ರಂಪ್ ಕ್ಸಿ ಜಿನ್ಪಿಂಗ್ ಜೊತೆಗಿನ ಭೇಟಿಯನ್ನ ಅಮೇಜಿಂಗ್ ಎಂದಿದ್ದಾರೆ. 10ಕ್ಕೆ 12 ಮಾರ್ಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮೆರಿಕ ಕಡೆಯಿಂದ ಚೀನಾದ ವಸ್ತುಗಳ ಮೇಲಿನ ಒಟ್ಟು ಸುಂಕವನ್ನ 57%ನಿಂದ 47%ಗೆ ಇಳಿಸಲು ಒಪ್ಪಿಗೆ ನೀಡಲಾಗಿದೆ. ಮುಖ್ಯವಾಗಿ ಫಂಟನಿಲ್ ಎಂಬ ಡ್ರಗ್ ತಯಾರಿಕಾ ರಾಸಾಯನಿಕಗಳ ಮೇಲಿನ ಸುಂಕವನ್ನು 20%ನಿಂದ 10%ಗೆ ಇಳಿಸಲಾಗಿದೆ. ಇತ್ತ ಚೀನಾದ ಕಡೆಯಿಂದ ಅಮೆರಿಕದ ಸೋಯಾಬೀನ್ ಖರೀದಿಸಲು ಒಪ್ಪಿಗೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಫೆಂಟನಿಲ್ ರಾಸಾಯನಿಕಗಳ ಹರಿವನ್ನು ಬಹಳ ಕಷ್ಟಪಟ್ಟು ತಡೆಯೋದಾಗಿ ಕ್ಸಿ ಭರವಸೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ಜಗತ್ತಿನ ಚಿಂತೆಗೆ ಕಾರಣವಾಗಿದ್ದ ರೇರ್ ಅರ್ತ್ ಅಂದ್ರೆ ವಿರಳ ಖನಿಜಗಳ ರಫ್ತಿನ ಮೇಲಿನ ನಿರ್ಬಂಧವನ್ನು 1 ವರ್ಷದ ಮಟ್ಟಿಗೆ ಚೀನಾ ತಡೆ ಹಿಡಿಯಲಿದೆ. ಇದು ಜಾಗತಿಕ ಕಂಪನಿಗಳಿಗೆ ಸದ್ಯಕ್ಕೆ ಸಿಕ್ಕಿರುವ ದೊಡ್ಡ ರಿಲೀಫ್. ಆದರೆ ಎಕ್ಸ್ಪರ್ಟ್ಗಳು ಮಾತ್ರ ಇದನ್ನ ಒಂದು ದುರ್ಬಲ ಒಪ್ಪಂದ ಅಂತ ಕರೀತಿದ್ದಾರೆ. ಅದ್ಯಾಕಂತೀರಾ? ಯಾಕೆ ಅಂದ್ರೆ ಈ ಟ್ರೇಡ್ ವಾರ್ ಶುರುವಾಗೋದಿಕ್ಕೆ ಮೂಲ ಕಾರಣಗಳಾಗಿದ್ದ ಚೀನಾದ ಕೈಗಾರಿಕಾ ನೀತಿಗಳು, ಸರ್ಕಾರಿ ಸಬ್ಸಿಡಿಗಳು, ಬೌದ್ಧಿಕ ಆಸ್ತಿ ಕಳ್ಳತನ, ಈ ಯಾವ ಪ್ರಮುಖ ವಿಷಯಗಳ ಬಗ್ಗೆಯೂ ಈ ಒಪ್ಪಂದದಲ್ಲಿ ಚರ್ಚೆಯಾಗಿಲ್ಲ. ತಜ್ಞರ ಪ್ರಕಾರ ಇದು ಸಮಸ್ಯೆಗೆ ಪರಿಹಾರವಲ್ಲ, ಬದಲಾಗಿ ಎರಡೂ ಕಡೆಯವರು ಹೆಚ್ಚಿಸಿದ್ದ ಸುಂಕವನ್ನ ಸ್ವಲ್ಪ ಹಿಂದಕ್ಕೆ ಪಡೆದಿದ್ದಾರೆ ಅಷ್ಟೇ. ಚೀನಾದ ಬಳಿ ಇರುವ ರೇರ್ ಅರ್ತ್ ಅನ್ನೋ ಬ್ರಹ್ಮಾಸ್ತ್ರ ಇನ್ನೂ ಅದರ ಕೈಯಲ್ಲೇ ಇದೆ. ಹಳೆಯ ನಿರ್ಬಂಧಗಳು ಇನ್ನೂ ಜಾರಿಯಲ್ಲಿವೆ. ಸದ್ಯಕ್ಕೆ ಟ್ರಂಪ್ಗೆ ಏಪ್ರಿಲ್ನಲ್ಲಿ ನಡೆಯಲಿರುವ ಬೀಜಿಂಗ್ ಭೇಟಿಗೂ ಮುನ್ನ ಒಂದು ಗೆಲುವು ಬೇಕಿತ್ತು. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಿಗೆ ಅಮೆರಿಕದ ಸುಂಕಗಳಿಂದ ಕಂಗೆಟ್ಟಿದ್ದ ತಮ್ಮ ತಯಾರಕರಿಗೆ ಒಂದು ಸಣ್ಣ ರಿಲೀಫ್ ಬೇಕಿತ್ತು. ಈ ಇಬ್ಬರ ತಕ್ಷಣದ ಅಗತ್ಯಗಳು ಈ ಡೀಲ್ನಲ್ಲಿ ಪೂರೈಕೆಯಾಗಿದೆ. ಹಾಗಾದ್ರೆ ಭಾರತದ ಕಥೆ ಏನು? ಸರಿ, ಚೀನಾ ಜೊತೆಗಿನ ಕಥೆ ತಾತ್ಕಾಲಿಕವಾಗಿ ಮುಗೀತು. ಈಗ ಎಲ್ಲರ ಕಣ್ಣಿರೋದು ಭಾರತದ ಮೇಲೆ. ನಮ್ಮ ಮೊದಲ ಪ್ರಶ್ನೆ ನೆನಪಿದೆಯಲ್ವಾ? ಭಾರತದ ಜೊತೆಗೆ ಡೀಲ್ ಯಾವಾಗ? ಇದೇ ಪ್ರಶ್ನೆಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಉತ್ತರ ಕೊಟ್ಟಿದ್ದಾರೆ. ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಶೀಘ್ರದಲ್ಲೇ ಭಾರತದೊಂದಿಗೆ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲಿದ್ದೇನೆ ಅಂತ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪ್ರಧಾನಿ ಮೋದಿ ಅವರ ಬಗ್ಗೆ ಅವರು ಬಹಳ ಆಸಕ್ತಿಕರ ಮಾತುಗಳನ್ನಾಡಿದ್ದಾರೆ. ಟ್ರಂಪ್ ಹೇಳಿದ ಪ್ರಕಾರ ಪ್ರಧಾನಿ ಮೋದಿ ನೋಡಲು ಆಕರ್ಷಕ ವ್ಯಕ್ತಿ, ಆದ್ರೆ ಒಬ್ಬ ಕಿಲ್ಲರ್, ಟಫ್ ಆಸ್ ಹೆಲ್ ಅಂದ್ರೆ ಬಹಳ ಕಠಿಣ ವ್ಯಕ್ತಿ ಅಂತೆಲ್ಲ ಹೊಗಳಿದ್ದಾರೆ. ಹಾಗಾದ್ರೆ ಈ ಹೊಸ ಭಾರತ ಅಮೆರಿಕ ಒಪ್ಪಂದದಲ್ಲಿ ಏನಿರಲಿದೆ? ಮೂಲಗಳ ಪ್ರಕಾರ ಮಾತುಕತೆಗಳು ಈಗಾಗಲೇ ಅಂತಿಮ ರೂಪದಲ್ಲಿವೆ. ಅಮೆರಿಕವು ಭಾರತೀಯ ರಫ್ತುಗಳ ಮೇಲೆ ವಿಧಿಸಿರುವ ಭಾರೀ ಸುಂಕಗಳನ್ನು ಕಡಿಮೆ ಮಾಡೋದು ಈ ಒಪ್ಪಂದದ ಮುಖ್ಯ ಉದ್ದೇಶ. ಟ್ರಂಪ್ ಆಡಳಿತವು ಭಾರತದ ಸರಕುಗಳ ಮೇಲೆ 50% ವರೆಗೂ ಸುಂಕ ವಿಧಿಸಿತ್ತು. ಈಗ ಆ ಸುಂಕವನ್ನ 15%ಗೆ ಇಳಿಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಈ ಒಪ್ಪಂದ ಯಶಸ್ವಿಯಾದ್ರೆ ಉಭಯ ದೇಶಗಳ ನಡುವೆ ತಣ್ಣಗಾಗಿದ್ದ ವಾಣಿಜ್ಯ ಸಂಬಂಧ ಮತ್ತೆ ಚಿಗುರೊಡೆಯಲಿದೆ. ಇದೇ ಭಾಷಣದಲ್ಲಿ ಟ್ರಂಪ್ ಒಂದು ಹಳೆಯ ಕಥೆಯನ್ನು ಹೇಳಿದ್ರು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದಾಗ ತಾನು ಎರಡೂ ದೇಶಗಳ ನಾಯಕರಿಗೆ ಕರೆ ಮಾಡಿ, ನೀವು ಯುದ್ಧ ನಿಲ್ಲಿಸದೇ ಇದ್ರೆ ನಿಮ್ಮ ದೇಶಗಳ ಮೇಲೆ 250% ಸುಂಕ ವಿಧಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದೆ. ಇದಕ್ಕೆ ಹೆದರಿ 48 ಗಂಟೆಗಳೊಳಗೆ ಎರಡೂ ದೇಶಗಳು ಶಾಂತವಾದವು ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆದರೆ ಈ ವಿಷಯದಲ್ಲಿ ಅಮೆರಿಕದ ಯಾವುದೇ ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಭಾರತ ಸರ್ಕಾರ ಈ ಹಿಂದೆಯೇ ಹಲವು ಬಾರಿ ಸ್ಪಷ್ಟಪಡಿಸಿದೆ. ಹೀಗಿದ್ದು ಟ್ರಂಪ್ ಇದೇ ಮಾತನ್ನ ಪದೇ ಪದೇ ಹೇಳ್ತಿದ್ದಾರೆ. ಹಾಗಾದ್ರೆ ಮುಂದೇನು?
ಒಟ್ಟಿನಲ್ಲಿ ಅಮೆರಿಕ ಚೀನಾ ನಡುವೆ ಒಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ವ್ಯಾಪಾರ ಜಗತ್ತಿನ ನಿಜವಾದ ಸಮಸ್ಯೆಗಳು ಮಾತ್ರ ಇನ್ನೂ ಬಗೆಹರಿದಿಲ್ಲ. ಚೀನಾ ಜೊತೆಗಿನ ಜಗಳಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿರುವ ಟ್ರಂಪ್ ಈಗ ಏಷ್ಯಾದಲ್ಲಿ ತನ್ನ ವ್ಯಾಪಾರವನ್ನು ವಿಸ್ತರಿಸಲು ನೋಡ್ತಿದ್ದಾರೆ. ಅದರ ಭಾಗವಾಗಿ ಭಾರತದ ಜೊತೆಗಿನ ಡೀಲ್ಗೆ ಅವರು ಆಸಕ್ತಿ ತೋರಿಸುತ್ತಿದ್ದಾರೆ. ಚೀನಾ ಜೊತೆಗಿನ ಒಪ್ಪಂದ ಕೇವಲ 1 ವರ್ಷದ್ದು. ಅಂದ್ರೆ ಪ್ರತಿ ವರ್ಷ ಈ ಬಗ್ಗೆ ಮರು ಮಾತುಕತೆ ಮಾಡಬೇಕಾಗತ್ತೆ. ಆದರೆ ಭಾರತದ ಜೊತೆಗಿನ ಒಪ್ಪಂದ ಹೆಚ್ಚು ದೀರ್ಘಕಾಲೀನವಾಗಿರುವ ಸಾಧ್ಯತೆ ಇದೆ. ಚೀನಾಗೆ ಕೊಟ್ಟ ರಿಲೀಫ್ ಮತ್ತು ಭಾರತದ ಜೊತೆಗೆ ಮಾಡಿಕೊಳ್ಳಲು ಹೊರಟಿರುವ ಡೀಲ್ ಇವೆರಡೂ ಮುಂಬರುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಕಣ್ಣಿಟ್ಟು ಮಾಡಿರುವ ರಾಜಕೀಯ ನಡೆಗಳು ಆಗಿರಬಹುದು. ಹಾಗಾದ್ರೆ ಶೀಘ್ರದಲ್ಲೇ ಆಗಲಿರುವ ಈ ಹೊಸ ಭಾರತ ಅಮೆರಿಕ ಒಪ್ಪಂದದಲ್ಲಿ ಭಾರತ ಯಾವೆಲ್ಲ ವಿಷಯಗಳಿಗೆ ಪಟ್ಟು ಹಿಡಿಬೇಕು? ನಿಮ್ಮ ಪ್ರಕಾರ ನಮ್ಮ ಆದ್ಯತೆಗಳು ಏನಾಗಿರಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರಮುಖ ವಿಶ್ಲೇಷಣೆಯ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.